ಹಾಯ್, ಎಲ್ರಿಗೂ ನಮಸ್ಕಾರ. ನೋಡಿ, 2 ತಿಂಗಳು 2 ತಿಂಗಳು 2.5 ತಿಂಗಳ ಹಿಂದೆ ನಾವು ಬಂದು ಇಲ್ಲೆಲ್ಲ ಏನು ವ್ಯವಸಾಯ ಮಾಡ್ತಿದ್ದು, ಗಿಡ ನೆಡ್ತಿದ್ದು ನೀವು ನೋಡಿರ್ಬೋದು. ಈಗ ನೋಡಿ ಅದರ ಫಲ. ಇಲ್ಲಿ ನೋಡಿ ಚೆಂಡು ಹೂವ, ಸೌತೆಕಾಯಿ, ಇಲ್ಲಿ ನೋಡಿ ಬದನೆಕಾಯಿ, ಇಲ್ಲಿ ನೋಡಿ ಈ ಬದನೆಕಾಯಿ ನೋಡಿ ಎಷ್ಟು ಅದ್ಭುತವಾಗಿ ಬೆಳೆದಿದೆ ನೋಡಿ. ಇದು ಈ ಯಾವುದೇ ಒಂದು ತರಕಾರಿಗೆ, ಹೂಗಾಗ್ಲಿ ನಾವು ಒಂದೇ ಒಂದು ಸಣ್ಣ ಕ್ರಿಮಿನಾಶಕ, ಪೆಸ್ಟಿಸೈಡ್ಸ್ ಯೂಸ್ ಮಾಡಿಲ್ಲ, ಫರ್ಟಿಲೈಸರ್ ಯೂಸ್ ಮಾಡಿಲ್ಲ, ಬರೀ ದನದ ಗೊಬ್ಬರ, ನೀರು ಕಟ್ಕೊಂಡಿರೋದಷ್ಟೇ. ಇಷ್ಟು ಚೆನ್ನಾಗಿ ಬಂದಿದೆ. ಹುಳ ಬೀಳಲ್ಲ ಅಂತಲ್ಲ, ಏನೋ ಒಂದಷ್ಟು ಪರ್ಸೆಂಟೇಜ್, ಒಂದು 5%ಗೆ ಹುಳ ಬೀಳುತ್ತೆ ಖಂಡಿತ. ಯಾಕಂದ್ರೆ ನಮ್ಮ ಜೊತೆ ಅವು ಬದುಕಬೇಕಲ್ವಾ, ಭೂಮಿನೂ ಬದುಕಬೇಕು, ಹುಳ ಹುಪ್ಪಟೆಗಳು ಇರಬೇಕು, ಚಿಟ್ಟೆಗಳು ಇರಬೇಕು, ಎಲ್ಲವೂ ಇರಬೇಕಂದ್ರೆ ನಾವು ಕ್ರಿಮಿನಾಶಕ ಹೊಡೆದು ಭೂಮಿನ ಹಾಳು ಮಾಡೋದ್ರ ಜೊತೆ ಒಂದು 10% ಜಾಸ್ತಿ ಇಳುವರಿ ಬರುತ್ತೆ ಅಂತ ನಾವು ಏನೇನೋ ತಪ್ಪು ಕೆಲಸ ಮಾಡ್ತೀವಿ. ನೋಡಿ, ಇದು ಸಾಕ್ಷಿ ತೋರಿಸ್ಬೇಕಂತಾನೆ ಮಾಡಿರೋದು. ಎಷ್ಟು ಅದ್ಭುತವಾಗಿ ಬಂದಿದೆ ನೋಡಿ. ಆರಾಮಾಗಿ ಬೆಳ್ಕೊಬೋದು, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಎಲ್ಲದಕ್ಕಿಂತ ತುಂಬಾ ಆರೋಗ್ಯಕ್ಕೆ ಒಳ್ಳೇದಿದು. ನೋಡಿ, ನಿಮ್ಗೆ ಒಂದ್ಸರಿ ತೋರಿಸ್ತೀನಿ ನೋಡಿ. ಇದು ನಿಮ್ಗೆ ತೋರಿಸ್ಬೇಕು ಅಂತ ತುಂಬಾ ಆಸೆ ಆಯ್ತು, ನಿಮ್ ಜೊತೆ ಶೇರ್ ಮಾಡ್ಕೊಬೇಕು ಅಂತ, ಅದಕ್ಕೋಸ್ಕರ ಶೇರ್ ಮಾಡಿದೆ. ಥ್ಯಾಂಕ್ ಯು ವೆರಿ ಮಚ್.